ಸ್ವಾತಂತ್ರ್ಯೋತ್ಸವದಂತೆ ಅಂಚೆ ಕಚೇರಿಯಲ್ಲಿ ಭರ್ಜರಿ ಬಾಡೂಟ ಕುಣಿದು ಕುಪ್ಪಳಿಸಿದ್ದಾರೆ. ಭರ್ಜರಿ ಪಾರ್ಟಿ ಮಾಡಿದ್ದಾರೆ ನೌಕರರು. ಅಂಚೆ ಇಲಾಖೆ ನೌಕರರ ಈ ಮೋಜು ಮಸ್ತಿಯ ವಿಡಿಯೋ ಭಾರಿ ವೈರಲ್ ಆಗಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿರುವಂತಹ ಅಂಚೆ ಕಚೇರಿಯಲ್ಲಾದಂತಹ ಸೆಲೆಬ್ರೇಷನ್ ಅದು. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಗಬೇಕಾಗಿತ್ತು, ಆದರೆ ಆ ದಿನ ಪಾರ್ಟಿ ಮಾಡಿದ್ದಾರೆ. ಅಂಚೆ ಕಚೇರಿ ಆವರಣದಲ್ಲಿ ಮೊದಲು ಧ್ವಜಾರೋಹಣ ನಡೆಯುತ್ತೆ. ಧ್ವಜಾರೋಹಣದ ಬಳಿಕ ನಡೆಯೋದು ಪಾರ್ಟಿ. ನಾನ್ ವೆಜ್ ಅಡುಗೆ ಕಚೇರಿಯೊಳಗೇನೆ, ನಾನ್ ವೆಜ್ ಅಡುಗೆಯ ಕಚೇರಿಯಲ್ಲೇ ಸಿಬ್ಬಂದಿ ಪೋಸ್ಟ್ ಮಾಸ್ಟರ್ಗಳಿಂದ ಭರ್ಜರಿ ಅಡುಗೆಯಾಗಿದೆ. ಕಚೇರಿಯಲ್ಲೇ ಭರ್ಜರಿ ಬಾಡೂಟ ಮಾಡಿದ್ಮೇಲೆ ಕುಣಿದು ಕುಪ್ಪಳಿಸಿದ್ದಾರೆ. ಆದರೆ ಸಾರ್ವಜನಿಕರು ಈ ರೀತಿಯ ಸೆಲೆಬ್ರೇಷನ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂಚೆ ಇಲಾಖೆ ನೌಕರರ ವರ್ತನೆಗೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸ್ವಾತಂತ್ರ್ಯೋತ್ಸವನ ಆಚರಿಸೋದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ, ಆದರೆ ಆ ಆಚರಣೆಯ ಬರದಲ್ಲಿ ಮೋಜು ಮಸ್ತಿ ಮಾಡೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಏನ್ ನಡೀತು ಕಚೇರಿಯಲ್ಲಿ ಅಂತ? ಹೌದು ಪ್ರತಿಮಾ, ಈ ಘಟನೆ ಆಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ. ಏನು ಆಗಸ್ಟ್ 15ನೇ ತಾರೀಕು ಎಲ್ಲ ಕಡೆ ಏನು ಸ್ವಾತಂತ್ರ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಎಲ್ಲ ಸರ್ಕಾರಿ ಕಚೇರಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಬೇಕು, ಆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕು ಅಂತಕ್ಕಂಥ ಸರ್ಕಾರದ ನಿಯಮ ಕೂಡ ಇದೆ. ಅದರಂತೆ ಬೇಲೂರಿನ ಅಂಚೆ ಕಚೇರಿಯಲ್ಲೂ ಕೂಡ ಅಲ್ಲಿನ ಸಿಬ್ಬಂದಿಗಳು, ಪೋಸ್ಟ್ ಮಾಸ್ಟರ್ ಎಲ್ಲರೂ ಕೂಡ ಧ್ವಜಾರೋಹಣವನ್ನು ಕೂಡ ಮಾಡಿದ್ದಾರೆ. ಧ್ವಜಾರೋಹಣದ ನಂತರ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಕೃತ್ಯ ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಚೇರಿಯ ಒಳಗಡೆ ಅವರು ಬಾಡೂಟವನ್ನ ಮಾಡಿ ಅದರ ಒಳಗಡೆ ಕುಣಿದು ಕುಪ್ಪಳಿಸ್ತಾ ಡಿಜೆ ಹಾಕೊಂಡು ಕುಣಿತಾ ಇರ್ತಕ್ಕಂಥ ಒಂದಷ್ಟು ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗಿ ಈ ಒಂದು ಘಟನೆಯನ್ನ ಸಾರ್ವಜನಿಕ ವಲಯದಲ್ಲಿ ಖಂಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ಅದು ಖಾಸಗಿ ಸ್ಥಳ ಅಲ್ಲ, ಅದು ಸರ್ಕಾರಿ ಜಾಗ ಆಗಿರುತ್ತೆ. ಅಲ್ಲಿ ಏನು ಸರ್ಕಾರದಿಂದ ಆಗ್ತಕ್ಕಂಥ ಕಾರ್ಯಕ್ರಮಗಳು ಬಿಟ್ಟರೆ ಬೇರೆನೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಇವರೆಲ್ಲರೂ ಕೂಡ ಧ್ವಜಾರೋಹಣದ ಬಳಿಕ ತಾಲೂಕಿನ ಎಲ್ಲಾ ಪೋಸ್ಟ್ ಮ್ಯಾನ್ಗಳು, ಪೋಸ್ಟ್ ಮಾಸ್ಟರ್ಗಳೆಲ್ಲರೂ ಕೂಡ ಸೇರ್ಕೊಂಡು ಕಚೇರಿ ಒಳಗಡೆ ಅಡುಗೆಯನ್ನ ಮಾಡ್ಕೊಂಡು ಹೊರಗಡೆ ಕುಣಿದಿದ್ದಾರೆ. ಜೊತೆಗೆ ಅವರೇ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ, ರೀಲ್ಸ್ ಮಾಡ್ಕೊಂಡಿದ್ದಾರೆ. ಸೊ ಆ ರೀಲ್ಸ್ ನ ವಿಡಿಯೋಗಳೀಗ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಈ ಒಂದು ಘಟನೆ ಅವ್ರು ಮಾಡಿರ್ತಕ್ಕಂಥ ಒಂದು ಪಾರ್ಟಿ ಎಷ್ಟು ಸರಿ, ಸರ್ಕಾರಿ ಕಚೇರಿನಲ್ಲಿ ಸ್ವಾತಂತ್ರ್ಯೋತ್ಸವ ದಿನ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಪಾರ್ಟಿಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ತನಿಖೆ ಮಾಡಬೇಕು ಮತ್ತು ಅವ್ರ ವಿರುದ್ಧ ಕ್ರಮ ಆಗಬೇಕು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ.